ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಸ್ಯಾಟರ್ಡೆ ಡೈಲಿ ರುಟೀನ್ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬ ಯೂಸ್ಫುಲ್ ಇದೆ, ನೀವು ಕೂಡ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬೆಳಗ್ಗೆ 11 ಗಂಟೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ನನ್ನ ಹಸ್ಬೆಂಡ್ ತರಕಾರಿ ಮತ್ತು ಒಂದಿಷ್ಟು ಫ್ರೂಟ್ಸ್ ಎಲ್ಲ ತೊಗೊಳ್ಳೋದಿತ್ತು. ಸೊ ಲೋಕಲ್ ಶಾಪ್ಗೆ ಹೋಗಿ ತೊಗೊಂಬಂದ್ರಾಯ್ತು ಅಂತ ನಾವು ಹೊರಗಡೆ ಹೋಗಿದ್ವಿ. ಎಷ್ಟೋ ಜನ ಕೇಳ್ತಾ ಇರ್ತೀರಿ, ನೀವು ತರಕಾರಿ ಹಣ್ಣುಗಳನ್ನೆಲ್ಲ ಎಲ್ಲಿ ತೊಗೊಳ್ತೀರಿ ಅಂತ ಹೇಳ್ಬಿಟ್ಟು. ಸೊ ನಾನು ಟೈಮ್ ಇಲ್ಲ ಅಂತಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿರ್ತೀನಿ. ಟೈಮ್ ಇತ್ತು ಅಂತಂದರೆ ಈ ಥರ ವೀಕೆಂಡ್ ಆಗಿರ್ಬೋದು, ಈ ಥರ ನನ್ನ ಹಸ್ಬೆಂಡ್ ನಾನು ಹೋಗಿ ಲೋಕಲ್ ಶಾಪ್ಗಳಲ್ಲೇ ತೊಗೊಂಡು ಬಂದಿರ್ತೀವಿ. ಒಂದೊಂದು ಸಲ ನನ್ನ ಹಸ್ಬೆಂಡೇ ತೊಗೊಂಬಂದು ಕೊಡ್ತಾರೆ. ಸೊ ಇವಾಗ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದಾಯಿತು. ಹಾಗೆ ಇವಾಗ ನೇರಳೆ ಹಣ್ಣಿನ ಸೀಸನ್ ಇರೋದ್ರಿಂದ ಅದನ್ನು ಕೂಡ ತೊಗೊಂಡು ಬಂದಿದ್ವಿ. ಆಮೇಲೆ ಹಸಿ ಶೇಂಗಾ ಅದು ಕೂಡ ಬಂದಿತ್ತು. ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ. ಹಸಿ ಶೇಂಗಾ ಆಗಿರ್ಬೋದು, ಆಮೇಲೆ ನೇರಳೆ ಹಣ್ಣು ಆಗಿರ್ಬೋದು, ನಮಗಂತೂ ತುಂಬಾ ಇಷ್ಟ. ಸೊ ಬೆಳಗ್ಗೆ ಬೇಗನೆ ಟಿಫನ್ ಮುಗಿಸ್ಕೊಂಡು ಹೋಗಿದ್ವಲ್ಲ, ಅದು ಹಸಿವಾಗ್ತಾಯಿತ್ತು. ಹಾಗೆ ಸ್ವಲ್ಪ ಹಣ್ಣನ್ನು ತೊಳ್ಕೊಳ್ತಾ ಇದ್ದೆ. ಸೊ ಈ ಥರ ಉಪ್ಪನ್ನು ಹಾಕಿ ಸ್ವಲ್ಪ ಒಂದು 5 ನಿಮಿಷ ನೆನೆಸಿಟ್ಟು ಸೊ ಆಮೇಲೆ ತೊಳ್ಕೊತೀನಿ ಇದನ್ನು. ಹಾಗೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಂದು ಯೂಸ್ಫುಲ್ ಆದ ಪ್ರಾಡಕ್ಟನ್ನು ಶೇರ್ ಮಾಡ್ತಾಯಿದ್ದೀನಿ. ಅದರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ಈ ನೇರಳೆ ಹಣ್ಣಿಗೆ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ತಿಂತಾ ಇದ್ರಂತೂ ತುಂಬಾ ಸಖತ್ತಾಗಿರುತ್ತೆ. ಈ ಥರ ತಿನ್ನೋದಂದರೆ ಯಾರಿಗೆ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹಲಸಿನ ಹಣ್ಣು ಕೂಡ ಇತ್ತು, ತುಂಬಾ ಟೇಸ್ಟಿಯಾಗಿದೆ. ಇಷ್ಟು ಸ್ವೀಟಾಗಿದೆ ಅಂದರೆ ನಾನು ಆಲ್ರೆಡಿ ಒಂದು ಟೇಸ್ಟ್ ಮಾಡಿದ್ದೇನೆ. ಇವಾಗ ತುಂಬಾ ಸ್ವೀಟಾಗಿದೆ, ಸಕ್ಕರೆ ತಿನ್ನಂಗಿದೆ. ಯಾವಾಗಲೂ ಅಷ್ಟೇ ಹಲಸಿನ ಹಣ್ಣು ತೊಗೋಬೇಕಾದ್ರೆ ನಾವು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟೇ ತೊಗೊಳ್ಳೋದು. ಒಂದೊಂದು ಸಪ್ಪೆ ಬಂದಿರುತ್ತೆ, ಒಂದೊಂದಂತರೂ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ. ಸೊ ಇದನ್ನು ನಾವು ಟೇಸ್ಟ್ ಮಾಡಿಬಿಟ್ಟೇ ತೊಗೊಂಬಂದಿರೋದು. ತುಂಬ ಸ್ವೀಟಾಗಿದೆ. ನಾವು ಚಿಕ್ಕವ್ರು ಇರಬೇಕಾದ್ರೆ ಹಲಸಿನ ಹಣ್ಣು ಅಂದರೆ ಒಂಚೂರು ಇಷ್ಟ ಇರಲಿಲ್ಲ. ಇವಾಗ ಮಾತ್ರ ಹಲಸಿನ ಹಣ್ಣು ಅಂದರೆ ಅಷ್ಟೊಂದು ಫೇವ್ರೇಟ್ ಆಗಿಬಿಟ್ಟಿದೆ ನನಗೆ. ಅದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ಇದು ನೀರ್ಲಣ್ಣು, ನೇರಳೆ ಹಣ್ಣು ಅಂತ ಕರೀತಾರೆ, ನೀರ್ಲಣ್ಣು ಅಂತ ನಮ್ಮ ಸೈಡ್ ಉತ್ತರ ಕರ್ನಾಟಕ ಭಾಗದಲ್ಲಿ ಕರೀತಾರೆ. ಇದು ಕೂಡ ತುಂಬಾ ಸಖತ್ತಾಗಿತ್ತು. ಇದು ಮಾತ್ರ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅದರಲ್ಲೂ ಡಯಾಬಿಟಿಕ್ ಇರೋರಿಗಂತೂ ತುಂಬಾ ಒಳ್ಳೆಯದು. ಆದಷ್ಟು ಈ ಸೀಸನ್ನಲ್ಲಿ ಚೆನ್ನಾಗಿ ತಿನ್ಕೋಬೇಕು ಈ ಥರ ಹಣ್ಣುಗಳನ್ನ. ಇಲ್ಲ ಚೆನ್ನಾಗಿದ್ದಾವೆ, ಮಸ್ತಿದಾವೆ ರೈಟ್. ಸೂಪರ್. ಫ್ರಿಜ್ಜಲ್ಲಿ ಬೇರೆ ಹಣ್ಣು ಇಡ್ತೀನಿ ಉಳಿದಿದ್ದು. ಎರಡು ಮಸ್ತಿದೆ ಫ್ರೂಟ್ ಅಲ್ಲ. ಹಾಗೆ ಈ ಹಲಸಿನ ಹಣ್ಣಿನಲ್ಲಿ ತುಂಬಾ ರೆಸಿಪಿಗಳನ್ನ ಮಾಡ್ಬೋದು.
ಅದರ ಬೀಜದಿಂದ ಆಗಿರ್ಬೋದು, ಆಮೇಲೆ ಹಲಸಿನ ಹಣ್ಣಿನಿಂದ ಆಗಿರ್ಬೋದು, ಆಮೇಲೆ ಹಲಸಿನ ಹಣ್ಣಿನ ಎಲೆಯಿಂದ ಕೂಡ ತುಂಬ ರೆಸಿಪಿಗಳನ್ನು ಮಾಡ್ಬೋದು. ಒರಿಜಿನಲ್ ಮತ್ತು ಸ್ವೀಟ್ ಇದೆ. ಐ ಲೈಕ್ ದಿಸ್. ಈ ಹಣ್ಣು ಸ್ವಲ್ಪ ಫ್ರಿಜ್ಜಲ್ಲಿ ತಿಂದರೆ ಹಿಂಗಿರುತ್ತೆ. ಭಾಳ ಹೆಲ್ದಿ ಇದು ಕಾಲಾ ಜಾಮೂನ್. ನೇರಳೆ ಹಣ್ಣು ಏನಂತ ಕರಿತೀರಿ ನೀವು? ನಾವು ನೀರ್ಲನ್ ಅಂತೀವಿ ಅವಕ್ಕೆ. ನೀವೇನಂತೀರ? ಕನ್ನಡದಲ್ಲಿ ಏನು ಹೇಳ್ತೀರಿ? ಇದಕ್ಕೆ ಏನಂತ ಕರಿತೀರಿ ಕನ್ನಡದಲ್ಲಿ? ಏನಂತ ಕರಿತೀರಿ? ಬಟ್ ಇದು ಮಾತ್ರ ಸೂಪರ್ ಆಗಿದೆ. ಈ ಥರ ಸ್ವೀಟ್ ಆಗಿರೋ ಹಣ್ಣಿನಿಂದ ಹಲಸಿನ ಹಣ್ಣಿನ ಹೋಳಿಗೆ ಮಾಡ್ಕೋಬೋದು. ತುಂಬಾ ಸಖತ್ತಾಗಿರುತ್ತೆ. ಹಲಸಿನ ಹಣ್ಣಿನ ಹೋಳಿಗೆ ರೆಸಿಪಿ ಬೇಕಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಆ ರೆಸಿಪಿನ ನಿಮ್ಗೆ ಶೇರ್ ಮಾಡ್ತೀನಿ. ಹೆಂಗೆ ಕೆಜಿ ಆನಿಯನ್? 25 ರುಪೀಸಾ? ಓಕೆ, 3 kg ಇದಾವ ಇವು? 4 kg. ಓಕೆ, 100 ರುಪೀಸಿಗೆ 4 kg. ಕಡಿಮೆ ಆಗಿದೆ ಇವಾಗ ಸ್ವಲ್ಪ ಪ್ರೈಸ್ ಅಲ್ಲ, ಮುಂಚೆ ಜಾಸ್ತಿ ಇದು. 25 ರೂಪಾಯಿ kg ಅಂದರೆ ಬೆಟರ್. ತುಂಬ ಕಡಿಮೆ ಆಯ್ತು ರೇಟ್. ಶೇಂಗಾನು ಚೆನ್ನಾಗಿದಾವೆ ನೋಡಿ, ಕಾಳು ಮಸ್ತ್ ಇದಾವೆ. ನಾಲ್ಕು ಕಾಳು ಇದಾವೆ. ಹಾಗೆ ಆನಿಯನ್ ರೇಟು ಇವಾಗ ತುಂಬ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಮುಂಚೆ ತುಂಬ ಜಾಸ್ತಿ ಇತ್ತು. ಸೊ ನನ್ನ ಹಸ್ಬೆಂಡು ಬೇರೆ ಶಾಪಲ್ಲಿ ತೊಗೊಳ್ತಾ ಇದ್ದರು. ಸೊ ನಾ ತರಕಾರಿ ಎಲ್ಲ ಬೇರೆ ಶಾಪಲ್ಲಿ ತೊಗೊಳ್ತಾ ಇದ್ದೆ. ಇವಾಗ ಎಲ್ಲವನ್ನ ಸೆಗ್ರಿಗೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಸೊ ನಾನು ತರಕಾರಿನ ಯಾವ ಥರ ಇಟ್ಕೊಳ್ತೀನಿ, ಆಮೇಲೆ ಯಾವ ಥರ ಇಟ್ಕೊಂಡ್ರೆ ತುಂಬ ದಿನ ಫ್ರೆಶ್ ಆಗಿ ಇಟ್ಕೋಬೋದು ನೋಡ್ಕೋಬೋದು. ನೀವಿಲ್ಲಿ ಯಾವುದೇ ಬಾಕ್ಸ್ಗಳಿಲ್ಲದೆ ನಾನು ಒಂದು ಕವರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಯಾವ ಥರ ಇಟ್ಕೊಳ್ತೀನಿ ನೀವು ನೋಡ್ಬೋದು. ನಾನೇನು ವೆಜಿಟೇಬಲ್ಸ್ ಎಲ್ಲ ಸ್ಟೋರ್ ಮಾಡ್ತೀನಲ್ಲ, ಆ ಥರ ಸ್ಟೋರ್ ಮಾಡಿದರೆ ನೀವು 15ರಿಂದ 20 ದಿನಗಳವರೆಗೂ ನೀವು ವೆಜಿಟೇಬಲ್ ಫ್ರೆಶ್ ಆಗಿರೋ ಹಾಗೆ ನೋಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಮೆಥಡ್ನೇ ಫಾಲೋ ಮಾಡಿದರೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಅಲ್ಲಿ ಮಾವಿನ ಹಣ್ಣು ಕೂಡ ಹಣ್ಣಾಗಿದೆ. ಮಧ್ಯಾಹ್ನದ ಊಟಕ್ಕೆ ಶೀಕರ್ಣಿ ಮಾಡ್ಕೋಬೇಕು. ಸೊ ನನಗಂತೂ ತುಂಬ ಫೇವ್ರೇಟು ಶೀಕರ್ಣಿ ಅಂದರೆ. ಮಧ್ಯಾಹ್ನದ ಊಟಕ್ಕೆ ಅದನ್ನೂ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿದ್ದೆ ಮಾವಿನ ಹಣ್ಣು ತುಂಬ ಕಾಯಿತ್ತಲ್ವ, ಅದನ್ನು ನ್ಯಾಚುರಲ್ಲಾಗಿ ಹಣ್ಣನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೀವು ನೋಡ್ಬೋದು, ನಾನು ಈ ಬಾಕ್ಸಲ್ಲಿ ಹಾಕಿಟ್ಟಿದ್ನಲ್ಲ ಹಣ್ಣು ಮಾಡಲಿಕ್ಕೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಹಣ್ಣಾಗಿದೆ ಅಂತ ಹೇಳ್ಬಿಟ್ಟು. ನಾನು ತರಿಸಿದಾಗ ಫುಲ್ಲು ಹಸಿರಾಗಿದ್ದು ಕಾಯಿದ್ದು, ಇವಾಗ ನೋಡಿ ಎಲ್ಲೋ ಆಗಿದ್ದವು. ಸೊ ನ್ಯಾಚುರಲ್ ಮೆಥಡಲ್ಲಿ ನಾನು ಹಣ್ಣನ್ನು ಮಾಡ್ಕೊಳ್ಳೋದು ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಈ ವಿಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆ ವಿಡಿಯೋನು ಬೇಕಿದ್ದರೆ ನೋಡ್ಬೋದು ನಮ್ಮ ಚಾನಲಲ್ಲಿ. ಸೊ ನಾನು ಈ ಥರ ಹಾಕಿಬಿಟ್ಟು ಇನ್ನೂ ಒಂದಿನ ಇಡ್ತೀನಿ. ಇದನ್ನು ಇನ್ನೂ ಹಣ್ಣಾಗುತ್ತೆ. ಈ ಥರ ಮೇಲೆ ಒಂದು ಟವಲ್ ಹಾಕಿದರೆ ತುಂಬ ಬೇಗ ಹಣ್ಣಾಗುತ್ತೆ. ಹಾಗೆ ನಾನು ಆನಿಯನ್ನು ಈ ಥರ 3 kg 4 kg ಜಾಸ್ತಿ ಕ್ವಾಂಟಿಟಿ ತಂದಾಗ
ನಾನು ತಂದ ತಕ್ಷಣ ಕಿಚನಲ್ಲೇ ಇಟ್ಕೊಂಡ್ಬಿಡೋದಿಲ್ಲ, ಈ ಥರ ಹೊರಗಡೆ ಬಾಲ್ಕನಿಯಲ್ಲಿ ಇಟ್ಟಿರ್ತೀನಿ. ಅಂದರೆ ಸ್ವಲ್ಪ ಬಿಸಿಲು ಗಾಳಿಗೆ ಇಟ್ಟರೆ ಅದು ಸ್ವಲ್ಪ ಹಸಿ ಇದ್ರೂ ಚೆನ್ನಾಗಿ ಒಣಕೊಳ್ಳುತ್ತೆ. ಸೊ ಇವಾಗ ಬಿಸಿಲು ಹೋಗಿಬಿಟ್ಟಿದೆ ನಮ್ಮ ಬಾಲ್ಕನಿಗೆ, ಬೆಳಗ್ಗೆನೇ ಬೇಗ ಬಿಸಿಲು ಬರುತ್ತೆ, ಇವಾಗ ಸ್ವಲ್ಪ ನೆರಳು ಬಂದಿದೆ. ಸೊ ಒಂದು 2-3 ದಿನ ನಾನು ಹೊರಗಡೆ ಇಟ್ಬಿಡ್ತೀನಿ ಬಿಸಿಲು ಬಂದಾಗ, ಆವಾಗ ಚೆನ್ನಾಗಿ ಒಣಗುತ್ತಲ್ವ, ಯಾವುದು ಸಣ್ಣ ಸಣ್ಣ ಹುಳಗಳು ಬರೋದಿಲ್ಲ. ಆಮೇಲೆ ತುಂಬ ದಿನ ಬಾಳಿಕೆ ಬರುತ್ತೆ ಆನಿಯನ್ಸ್ ಆ ಥರ ಒಣಗಿಸ್ಕೊಂಡು ಇಟ್ಕೊಂಡ್ರೆ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ನಾನೊಂದು ತೋರಿಸ್ಕೊಟ್ಟಿದ್ದೆ ನಿಮಗೆ ಪ್ಲ್ಯಾಂಟ್ಸ್ಗಳನ್ನ ಪ್ರೂನಿಂಗ್ ಮಾಡೋದು ಅಥವಾ ಪಿಂಚಿಂಗ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು. ಆವಾಗ ನೋಡ್ತಿರ್ಬೋದು ನೀವು ಗಿಡ ಎಷ್ಟು ಚಿಕ್ಕದಾಗಿತ್ತು, ಇವಾಗ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿಬಿಟ್ಟು. ಸೊ ಒಂದೊಂದು ಸ್ಟೆಮ್ಸಲ್ಲಿ 2 ಸ್ಟೆಮ್ಸ್ ಥರ ಬಂದಿದೆ ಇವಾಗ ಪಿಂಚ್ ಮಾಡೋದ್ರಿಂದ. ಆಮೇಲೆ ಗಿಡನೂ ಎಷ್ಟು ನೋಡ್ತಿರ್ಬೋದು ನೀವು ಎಷ್ಟು ಹೆಲ್ದಿಯಾಗಿ ಎಷ್ಟು ದೊಡ್ಡದಾಗಿದೆ. ಸೊ ನಾ ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಹಾಕೋದನ್ನು ತೋರಿಸಿದ್ದೆ ನಿಮಗೆ, ಹೋಮ್ ಮೇಡ್ ಲಿಕ್ವಿಡ್ ಫರ್ಟಿಲೈಸರ್. ಅದು ಬಿಳಿ ಬಣ್ಣದ ಜೀವಾಮೃತ ಅಂತ ಹೇಳ್ಬಿಟ್ಟು ಒಂದು ಲಿಕ್ವಿಡ್ ಫರ್ಟಿಲೈಸರ್. ತುಂಬಾ ಚೆನ್ನಾಗಿರುತ್ತೆ ಗಿಡಗಳಿಗಂತೂ, ನ್ಯಾಚುರಲ್ ಫರ್ಟಿಲೈಸರ್ ಅದು. ಸೊ ಆ ವಿಡಿಯೋ ಬೇಕಿದ್ದರೆ ನಮ್ಮ ಚಾನಲಲ್ಲಿದೆ, ಹೋಗಿ ನೀವು ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲ ಪ್ಲ್ಯಾಂಟ್ಸ್ಗಳಿಗೂ ಹಾಕಿದ್ದೆ ನಾನು, ಎಷ್ಟು ಚೆನ್ನಾಗಿ ಗ್ರೋ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾವೆ ಗಿಡಗಳು ಗ್ರೀನರಿಯಾಗಿ. ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಎಲೆಗಳೆಲ್ಲ. ಆಮೇಲೆ ಹೊಸ ಹೊಸ ಚಿಗುರು ಕೂಡ ಬರ್ತಾ ಇದೆ, ಆಮೇಲೆ ಹೊಸ ಗಿಡ ಕೂಡ ಬರ್ತಾ ಇದೆ. ನಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ. ಸೊ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಮತ್ತೊಂದು ಸಸಿ ಕೂಡ ಬರ್ತಾ ಇದೆ ಸೈಡ್. ಸೊ ಆ ಲಿಕ್ವಿಡ್ ಫರ್ಟಿಲೈಸರ್ ಯಾವುದು ಅಂತ ಹೇಳ್ಬಿಟ್ಟು ನಮ್ಮ ಚಾನಲಲ್ಲಿ ನೀವು ಚೆಕ್ ಮಾಡ್ಬೋದು. ಅದಕ್ಕೆ ಬಿಳಿ ಬಣ್ಣದ ಜೀವಾಮೃತ ಅಂತ ಹೇಳ್ಬಿಟ್ಟು ನಾನು ಟೈಟಲ್ ಕೊಟ್ಟಿದ್ದೀನಿ. ಸೊ ಅದು ಬಿಳಿ ಬಣ್ಣದ ಜೀವಾಮೃತ ಅಂತ ಏನಂದರೆ ಜಸ್ಟ್ ಮಜ್ಜಿಗೆ ಅಷ್ಟೇ. ಬಟ್ ಮಜ್ಜಿಗೆ ಅಂದರೆ ನೀವು ಡೈರೆಕ್ಟಾಗಿ ಹಾಕೋಂಗಿಲ್ಲ, ಎಷ್ಟು ಪ್ರಮಾಣದಲ್ಲಿ ಮಜ್ಜಿಗೆ ತೊಗೋಬೇಕು, ಎಷ್ಟು ಪ್ರಮಾಣದಲ್ಲಿ ನೀರು ಸೇರಿಸಬೇಕು ಅಂಥೇಳಿ ಆ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಆ ವಿಡಿಯೋನ ನೀವು ನೋಡಿದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಪಾಮ್ ಟ್ರೀ ಆರ್ಟ್ಸು ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ತುಂಬಾ ಚೆನ್ನಾಗಿ ಫ್ರೆಶ್ ಆಗಿ ಕಾಣಿಸ್ತಾ ಇದ್ವು ಎಲ್ಲ ಪ್ಲ್ಯಾಂಟ್ಸ್ಗಳು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಮನಿ ಪ್ಲ್ಯಾಂಟ್, ತುಂಬಾ ಬುಷಿಯಾಗಿ, ಆಮೇಲೆ ಎಲೆಗಳ ಸೈಜು ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ, ಆಮೇಲೆ ಸೈಜ್ ವೈಸು ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದ್ದಾವೆ ಎಲೆಗಳು. ತುಂಬ ಗ್ರೀನಾಗಿ ಕಲರ್ ಕೂಡ ಕಾಣಿಸ್ತಾ ಇದೆ. ಗಾರ್ಡನಿಂಗ್ ಅಂದರೆ ನನಗಂತೂ ತುಂಬಾ ಇಷ್ಟ. ದಿನದಲ್ಲಿ ಅರ್ಧ ಗಂಟೆನಾದರೂ ಮಿನಿಮಮ್ ನಾನು ಗಾರ್ಡನಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಸೊ ಯಾರಿಗೆಲ್ಲ ನನ್ನ ಥರ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ ಅಂತೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಂಡೋರ್ ಇಟ್ಕೊಂಡಿದ್ದೀನಿ, ಇದು ಜಿಜಿ ಪ್ಲ್ಯಾಂಟು. ಸೊ ನಾನು ಇದಕ್ಕೆ ಫರ್ಟಿಲೈಸರ್ ಹಾಕಬೇಕಾದ್ರೆ ನೀವು ಗಮನಿಸಿರ್ಬೋದು ಎಷ್ಟು ಚಿಕ್ಕದಾಗಿತ್ತು. ಆಮೇಲೆ ಸ್ಟೆಮ್ಸ್ ಕೂಡ ನೋಡ್ತಾ ಇರ್ಬೋದು ನೀವಿಲ್ಲಿ. ಇದು ನೋಡ್ತಾ ಇದ್ದೀರಲ್ಲ ಲೈಟ್ ಗ್ರೀನ್ ಕಲರ್ ಏನು ಬಂದಿದೆಯಲ್ವ, ಇದು ಹೊಸ ಸ್ಟೆಮ್ಸು. ಡಾರ್ಕ್ ಗ್ರೀನ್ ಕಲರಲ್ಲಿರೋದು ಮುಂಚೆದು. ಸೊ ಇದು ನಾನು ಫರ್ಟಿಲೈಸರ್ ಹಾಕಿದ ಮೇಲೆ 3 ಸ್ಟೆಮ್ಸ್ ಬಂದಿದೆ ಆಲ್ರೆಡಿ ಇಷ್ಟು ದೊಡ್ಡದಾಗಿ. ಇದು ಆಲ್ಮೋಸ್ಟ್ ನಾನು ಆ ವಿಡಿಯೋ ಮಾಡಿದ ನಂತರ 1 ತಿಂಗಳಿಗೆ ನಾನು ತೋರಿಸ್ತಾ ಇದ್ದೀನಿ ಈ ಪ್ಲ್ಯಾಂಟನ್ನು. ಇಲ್ಲಿ ನೋಡ್ತಾ ಇದ್ದೀರಲ್ವ ಯಾವ ಸೈಜ್ ಬಂದಿದೆ ಅಂತ ಹೇಳಿಬಿಟ್ಟು. ಮುಂಚೆ ಇರೋದಕ್ಕಿಂತ ಹೈಟಾಗಿ ಬೆಳೆದಿದೆ ನಾನು ಫರ್ಟಿಲೈಸರ್ ಹಾಕಿದ ಮೇಲೆ, ಹೊಸದಾಗಿ ಬಂದಿರೋ ಎಲೆಗಳೆಲ್ಲ. ನೀವು ಗಮನಿಸಿದರೆ ಗೊತ್ತಾಗುತ್ತೆ, ಲೈಟ್ ಗ್ರೀನಲ್ಲಿ ಏನಿದೆ ನೋಡಿ ಅದು ಹೊಸ ಸ್ಟೆಮ್ಸ್ ಬಂದಿರೋದು, ಡಾರ್ಕ್ ಗ್ರೀನಲ್ಲಿರೋದು ಮುಂಚೆದ್ದು, ಅಂದರೆ ಬಿಫೋರ್ ನಾನು ಫರ್ಟಿಲೈಸರ್ ಹಾಕೋಕ್ಕಿಂತ ಮುಂಚೆದ್ದು. ಫರ್ಟಿಲೈಸರ್ ಮುಂಚೆನೂ ಹಾಕ್ತಾ ಇದ್ದೆ, ಬಟ್ ನಾನು ನಿಮಗೆ ತೋರಿಸಿದ ಮೇಲೆ ಇದು ಬಂದಿರೋದು ಹೊಸದಾಗಿ ಬಂದಿರೋ ಸ್ಟೆಮ್ಸು ಲೈಟ್ ಗ್ರೀನಲ್ಲಿರೋದು. ಸೊ ಅದು ತುಂಬ ಚಿಕ್ಕದಾಗಿರೋ ಗಿಡನ ಈ ಥರ ಬುಷಿಯಾಗಿ ಮಾಡಿದ್ದೀನಿ ನಾನು.
ಜಸ್ಟ್ ಒಂದು 2-3 ಸ್ಟೆಮ್ಸ್ ಇತ್ತು ಚಿಕ್ಕದಾಗಿ ಸಣ್ಣ ಪಾಟಲ್ಲಿ ನರ್ಸರಿಯಿಂದ ತಂದಾಗ. ಅದನ್ನು ಈ ಥರ ದೊಡ್ಡದಾಗಿ ಬೆಳೆಸಿದ್ದೀನಿ. ಇದೇ ಥರ ಲಿಕ್ವಿಡ್ ಹೋಮ್ ಮೇಡ್ ಫರ್ಟಿಲೈಸರ್ ಹಾಕಿಬಿಟ್ಟು ಇಷ್ಟು ದೊಡ್ಡದಾಗಿ ಗಿಡವನ್ನು ಬೆಳೆಸಿರೋದು. ತುಂಬಾ ಖುಷಿ ಆಗ್ತಾಯಿತ್ತು ನನಗೆ ಇದನ್ನು ನೋಡಿದ ನಂತರ ಅಂತೂ, ಈ ಥರ ಗ್ರೋ ಆಗ್ತಾ ಇರೋದನ್ನು ನೋಡಿ. ಸೊ ನಾನು ಲಿವಿಂಗ್ ರೂಮಲ್ಲಿ ಇಟ್ಕೊಂಡಿದ್ದೀನಿ. ಎಷ್ಟೊಂದು ಇಂಡೋರ್ ಪ್ಲ್ಯಾಂಟ್ಸ್ ಇದೆ ನನ್ನ ಹತ್ರ. ಒಂದಿಷ್ಟು ಬಾಲ್ಕನಿಯಲ್ಲಿ ಇಟ್ಟಿದ್ದೀನಿ, ಒಂದಿಷ್ಟು ಒಳಗಡೆನೂ ಇಟ್ಕೊಂಡಿದ್ದೀನಿ, ಒಂದಿಷ್ಟು ಬೆಡ್ರೂಮ್ಸಲ್ಲಿ ಇಟ್ಟಿದ್ದೀನಿ. ಸೊ ಹಾಗೆ ಬೇರೆ ಬೇರೆ ಬಾಲ್ಕನಿಯಲ್ಲೂ ಇದ್ದಾವೆ. ನಾನು ಎಲ್ಲ ಪ್ಲ್ಯಾಂಟ್ಸನ್ನು ಇನ್ನೂ ತೋರಿಸಿಲ್ಲ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಎಲ್ಲ ಪ್ಲ್ಯಾಂಟ್ಸನ್ನು ತೋರಿಸ್ತೀನಿ. ಇಂಟ್ರೆಸ್ಟ್ ಇದ್ದವರು ಕಮೆಂಟ್ಸ್ ಮಾಡಿ. ಸೊ ಇವಾಗ ವೆಜಿಟೇಬಲ್ನ ಸ್ಟೋರ್ ಮಾಡ್ಕೊಂಬಿಡೋಣ. ಸೊ ನಾನಿಲ್ಲಿ ಈ ಥರ ನ್ಯೂಸ್ ಪೇಪರ್ಸ್ ಇರುತ್ತೆ ನೋಡಿ, ವೇಸ್ಟ್ ಎಲ್ಲ ನ್ಯೂಸ್ ಪೇಪರ್ಸು, ಅದನ್ನೇ ತೊಗೊಂಡ್ಬಿಟ್ಟು ಈ ಥರನ ಇಟ್ಕೊಂಡ್ಬಿಟ್ಟು ನಾನು ಒಂದು ಪ್ಲಾಸ್ಟಿಕ್ ಶೀಟಲ್ಲಿ ಕವರಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಅಂದರೆ ನಿಮಗೆ ಫ್ರಿಜ್ಜಲ್ಲಿ ಇಟ್ಕೊಂಡಾಗ ಮಾಯ್ಸ್ಟ್ ಬಿಟ್ಟಾಗ ಅದು ಪೇಪರ್ನ ಹಾಕಿದಾಗ ಅದು ಮಾಯ್ಸ್ಟ್ ಎಲ್ಲ ಹೀರ್ಕೊಳ್ಳುತ್ತೆ. ಆಮೇಲೆ ತರಕಾರಿ ಎಲ್ಲ ಫ್ರೆಶ್ ಆಗಿರುತ್ತೆ. ಸೊ ನಾನು ಈ ಮೆಥಡನ್ನು ಫಾಲೋ ಮಾಡ್ತೀನಿ. ನೀವು ಯಾವುದೇ ಬಾಕ್ಸನ್ನು ಯೂಸ್ ಮಾಡ್ದೇ ಈ ಥರ ಇಟ್ಕೋಬೋದು. 0 ಬಜೆಟ್ ಸ್ಟೋರೇಜ್ ಐಡಿಯಾ ಇದು. ಯಾವುದೇ ವೆಜಿಟೇಬಲ್ ಹಾಕೋದಕ್ಕೆ ಬಾಕ್ಸು ಆಮೇಲೆ ಆರ್ಗನೈಸರ್ ತೊಗೋಬೇಕಂತಿಲ್ಲ. ಈ ಥರ ಹಾಕಿ ಇಟ್ಕೊಂಡಾಗ ನೀವು ಫ್ರೆಶ್ ಆಗಿ 15ರಿಂದ 20 ದಿನಗಳವರೆಗೂ ನೀವು ಆರಾಮ್ಸೆ ಇಟ್ಕೋಬೋದು. ತುಂಬಾ ಫ್ರೆಶ್ ಆಗಿರುತ್ತೆ. ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ತೋರಿಸಿರೋ ಮೆಥಡಲ್ಲಿ. ಸೊ ಹಾಗೆ ಸೊಪ್ಪಂತರೂ ತಂದ ತಕ್ಷಣ ಇಮಿಡಿಯೇಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನಂತರೂ. ಚೆನ್ನಾಗಿರೋದನ್ನೆಲ್ಲ ತೆಗೆದು, ಆಮೇಲೆ ಇದು ಒಂದೊಂದು ಕೊಳ್ತೋನಂಗೆ ಆಗಿಬಿಟ್ಟಿರತ್ತೆ ಸೊಪ್ಪಲ್ಲಂತೂ ಮಿಡ್ಲ್ ಅದನ್ನೆಲ್ಲ ತೆಗೆದು ಒಂದು ಪೇಪರಲ್ಲಿ ಸ್ವಲ್ಪ ಒಂದು 10 ನಿಮಿಷ ಆರಕ್ಕೆ ಹಾಕಿಬಿಟ್ಟು, ಅಂದರೆ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ ಅದರಲ್ಲಿ, ಇದು ಪಾಲಕ್ ಸೊಪ್ಪಿನಲ್ಲೂ ಸ್ವಲ್ಪ ದಪ್ಪ ಎಲೆ ಇರೋದ್ರಿಂದ ಸ್ವಲ್ಪ ಎಲೆನೇ ದಪ್ಪವಾಗಿರುತ್ತಲ್ವ ಅದು ಬೇಗ ಕೊಳ್ತಂಗೂ ಆಗಿಬಿಡತ್ತೆ. ಸೊ ನಾನು ಈ ಥರ ಎಲ್ಲ ಸೆಗ್ರಿಗೇಟ್ ಮಾಡಿ ಚೆನ್ನಾಗಿರೋದು ಆಮೇಲೆ ಕೊಳ್ತಿರೋದು ಇಟ್ಕೊಂಡು ಒಂದು 10 ನಿಮಿಷ ಆರಕ್ಬಿಟ್ಟು ಒಂದು ಸ್ವಲ್ಪ ನೀರೆಲ್ಲ ಡ್ರೈ ಆದಂಗೆ ಆದಮೇಲೆ ಈ ಪೇಪರ್ನೆಲ್ಲ ಸುತ್ತಬಿಟ್ಟು ಅದೇ ಥರ ಸೇಮ್ ಕವರಲ್ಲಿ ಹಾಕಿಟ್ಬಿಡ್ತೀನಿ ಪೇಪರ್ ಸಮೇತ. ಸೊ ಅದು ಹಂಗೆ ಇಟ್ಕೊಂಡ್ರೆ ನಾವು ಒಂದು ವೀಕ್ವರೆಗೂ ಇಟ್ಕೋಬೋದು. ಚೆನ್ನಾಗಿ ನಾವು ಸೆಗ್ರಿಗೇಟ್ ಮಾಡಿ ಇಟ್ಕೊಂಡ್ರೆ, ಆಮೇಲೆ ನೀರಿನ ಅಂಶ ಎಲ್ಲ ಈ ಥರ ಪ್ರೆಸ್ ಮಾಡಿ ತೆಗೆದು ಇಟ್ಕೊಂಡ್ರೆ ಚೆನ್ನಾಗಿ ಇಟ್ಕೋಬೋದು. ಸೊ ಎಷ್ಟೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ಹೇಳಿಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ಸ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾಗಿದ್ದರೆ. ಸೊ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟನ್ನ ತರ್ತೀನಿ ನಾನು. ಹಾಗೆ ನಾನಿಲ್ಲಿ ಚಟ್ನಿ ಪುಡಿನ ಮಾಡ್ಕೊಳ್ತಾ ಇದ್ದೆ, ಅಕ್ಷಯ ಚಟ್ನಿ ಪುಡಿ. ಅಕ್ಷಯ ಚಟ್ನಿ ಪುಡಿ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಇಂಗ್ಲೀಷಲ್ಲಿ ಫ್ಲೆಕ್ಸ್ ಸೀಡ್ಸ್ ಅಂತಾರಲ್ವ. ಸೊ ಅದರದ್ದು ಚಟ್ನಿ ಪುಡಿ ಇದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದು ಖಾಲಿಯಾಗಿತ್ತು, ಅದು ಮಾಡ್ಕೊಳ್ತಾ ಇದ್ದೆ. ಹಾಗೆ ಶೇಂಗಾ ಚಟ್ನಿ ಪುಡಿನೂ ಮಾಡ್ಕೋಬೇಕು, ಅದನ್ನು ಕೂಡ ಮಾಡ್ಕೊತೀನಿ ಇವಾಗ. ಹಾಗೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಸೊ ಚಟ್ನಿ ಪುಡಿ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಹಾಗೆ ನಿಮಗೆ ಫ್ಲೆಕ್ಸ್ ಸೀಡ್ಸ್ ಚಟ್ನಿ ಪುಡಿ ಫುಲ್ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಇವತ್ತು ನಾನು ನಿಮಗೆ ಶೇಂಗಾ ಚಟ್ನಿ ಪುಡಿ ರೆಸಿಪಿನ ಫುಲ್ ವಿಡಿಯೋನ ಶೇರ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೋಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಕ್ಷಯ ಚಟ್ನಿ ಪುಡಿ ರೆಡಿಯಾಗಿದೆ. ತುಂಬಾ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಈ ಅಗಸೆ ಬೀಜದಲ್ಲಿ ತುಂಬ ನ್ಯೂಟ್ರಿಷನ್ ಗುಣಗಳಿದೆ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ. ತುಂಬಾ ವೆಯ್ಟ್ ಲಾಸ್ ಮಾಡೋರ್ಗಂತರೂ, ವೆಯ್ಟ್ ಮ್ಯಾನೇಜ್ಮೆಂಟ್ನವ್ರಿಗಂತರೂ ತುಂಬಾ ಒಳ್ಳೆಯದು ಈ ಅಗಸೆ ಬೀಜ. ಸೊ ಹಾಗೆ ನೋಡಿ, ಇಲ್ಲಿ ಶೇಂಗಾ ಚಟ್ನಿ ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಪುಟಾಣಿ ಚಟ್ನಿ ಪೌಡ್ರು ನಮ್ಮ ಚಾನಲಲ್ಲಿದೆ. ನೀವು ಅದನ್ನು ಕೂಡ ಹೋಗಿ ನೀವು ನಮ್ಮ ಚಾನಲಲ್ಲಿ ವಿಸಿಟ್ ಮಾಡಿದರೆ ಅದು ನೀವು ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೇ ಫ್ಲೆಕ್ಸ್ ಸೀಡ್ಸು. ಸೊ ಅದರದ್ದು ಚಟ್ನಿ ಪೌಡರ್ ಇದು. ಸೊ ಇದನ್ನೆಲ್ಲ ನಾನು ಒಂದು ಬಾಕ್ಸಿಗೆ ಹಾಕಿಬಿಟ್ಟು, ಮಿಕ್ಸಿ ಮಾಡಿದ್ಮೇಲೆ ಇಮಿಡಿಯೇಟ್ ಹಾಕಬಾರ್ದು, ಸ್ವಲ್ಪ ತಣ್ಣಗೆಲ್ಲ ಆದಮೇಲೆ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಸೊ ನೀವು 1 ತಿಂಗಳಿಂದ 3 ಮಂತ್ಸ್ವರೆಗೂ ಇಟ್ಕೋಬೋದು ಈ ಚಟ್ನಿ ಪೌಡರ್ನ, ಹೊರಗಡೆನೇ ಇಟ್ಕೋಬೋದು. ಸೊ ನಾನು 1 ತಿಂಗಳಿಗಾಗುವಷ್ಟು ಮಾಡ್ಕೊಂಡಿರ್ತೀನಿ, ಮತ್ತು ಮುಗಿದಾದ ನಂತರ ಮತ್ತೆ ಮಾಡ್ಕೊಳ್ತೀನಿ ಫ್ರೆಶ್ ಆಗಿ. ಸೊ ಈ ಥರ ನಾನು
ಒಂದು ಬಾಕ್ಸಿಗೆ ಏರ್ ಟೈಟ್ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಾಗೆ ಪುಟಾಣಿ ಚಟ್ನಿ ಪೌಡರ್ ರೆಸಿಪಿನೂ ನಮ್ಮ ಚಾನಲಲ್ಲಿದೆ, ಅದನ್ನೂ ಕೂಡ ನೀವು ನೋಡ್ಬೋದು. ಈ ಥರ ಇನ್ಸ್ಟಂಟ್ ಚಟ್ನಿ ಪೌಡರು ಒಮ್ಮೆ ಮಾಡಿಟ್ಕೊಂಡ್ರೆ ನೀವು ಇನ್ಸ್ಟಂಟಾಗಿ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಇವಾಗ ಶೇಂಗಾ ಚಟ್ನಿ ಪೌಡರ್ನ ರೆಸಿಪಿ ಶೇರ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ನಂತರ 1 ಗಡ್ಡೆ ಬೆಳ್ಳುಳ್ಳಿನ ಸುಲ್ಲಿಟ್ಕೊಂಡಿದ್ದೀನಿ. ನಾನಿಲ್ಲಿ ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ನೀವು ಬೇಕಾದರೆ ಫಾರ್ಮನ್ನು ತೊಗೋಬೋದು. ಆಮೇಲೆ 1 ಸ್ಮಾಲ್ ಬೌಲ್ನಷ್ಟು ಕರಿಬೇವು ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ಪು ಶೇಂಗಾ ತೊಗೊಂಡಿದ್ದೀನಿ. ಇವಾಗ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜ ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಇದು ತುಂಬ ಇಂಪಾರ್ಟೆಂಟು ಶೇಂಗಾ ಹುರಿಯೋದು. ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಹುರಿದ್ರೆ ಶೇಂಗಾ ಚಟ್ನಿ ಪುಡಿ ಚೆನ್ನಾಗಾಗಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು. ಮೇಲೆ ನೋಡಿ ಆ ಥರ ಬ್ಲ್ಯಾಕ್ ಸ್ಪಾಟ್ ಬೀಳೋವರೆಗೂ ಹುರ್ಕೋಬೇಕು. ನೋಡಿ ಈ ಥರ ನಾನು ಇವಾಗ ಹುರ್ಕೊಂಡೆ. ಇದು ಒಂದು 10 ನಿಮಿಷ ತಣ್ಣಗಾಕಿ ಬಿಟ್ಟ ಮೇಲೆ ಈ ಥರ ರಬ್ ಮಾಡಿದರೆ ಸಿಪ್ಪೆ ಎಲ್ಲ ಓಪನ್ ಆಗುತ್ತೆ. ನೋಡಿ ಈ ಥರ ಆಗುತ್ತೆ. ಇಲ್ಲಾಂದರೆ ನಿಮ್ಮ ಹತ್ರ ಈ ಥರ ಫ್ಲ್ಯಾಟ್ ಸರ್ಫೇಸ್ ಏನಾದರೂ ಇದ್ದರೆ ತೊಗೊಂಡು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಈಸಿಯಾಗಿ ಓಪನ್ ಆಗುತ್ತೆ ಸಿಪ್ಪೆ. ನಾನು ಈ ಥರ ಮೆಥಡ್ ಫಾಲೋ ಮಾಡ್ತೇನೆ ಶೇಂಗಾ ಬೀಜ ಸಿಪ್ಪೆ ತೆಗೆಯೋದಕ್ಕೆ. ನೀವು ಯಾವ ಥರ ಮೆಥಡ್ ಫಾಲೋ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೆಲ್ಲ ಓಪನ್ ಆದಮೇಲೆ ಈ ಥರ ಒಂದು ಪರಾತಕ್ಕೆ ಹಾಕೊಂಡ್ಬಿಟ್ಟು ಈ ಥರ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸಿಪ್ಪೆಗಳು ಆಚೆ ಬರುತ್ತೆ. ನೋಡಿ ಇವಾಗ ಎಲ್ಲ ಕ್ಲೀನ್ ಆಯಿತು. ನಂತರ ನಾವಿಲ್ಲಿ ಕರಿಬೇವಿನ ಏನು ತೊಗೊಂಡಿದ್ವಲ್ಲ ಅದನ್ನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಬಿಸಿ ಆದಮೇಲೆ ನಾನು ಅದನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಕರಿಬೇವನ್ನ ಈ ಥರ ಚೆನ್ನಾಗಿ ಗರಿಗರಿಯಾಗಿ ಹುರ್ಕೊಳ್ಳೋದ್ರಿಂದ ಶೇಂಗಾ ಚಟ್ನಿ ಪುಡಿನ ನೀವು ತುಂಬ ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು. ಅಂದರೆ 1 ತಿಂಗಳವರೆಗೂ ನೀವು ರೂಮ್ ಟೆಂಪ್ರೇಚರ್ಲೇ ಇಟ್ಕೋಬೋದು. ನೀವು ಫ್ರಿಜ್ಜಿನಲ್ಲಿ ಇಟ್ಕೋತೇನೆ ಅನ್ನೋದಾದರೆ 3 ತಿಂಗಳವರೆಗೂ ಇಟ್ಕೋಬೋದು. ನೋಡಿ ಇವಾಗ ಕರಿಬೇವನ್ನು ಗರಿಗರಿಯಾಗಿ ಹುರ್ಕೊಂಡಿದ್ದಾಯಿತು. ಕರಿಬೇವು ತಣ್ಣಗಾದ ನಂತರ ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಹುರಿದು ಸಿಪ್ಪೆ ಏನು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ನಂತರ ಖಾರದ ಪುಡಿ, ನಿಮಗೆ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಹುರಿದು ಇಟ್ಕೊಳ್ತಕ್ಕಂಥ ಕರಿಬೇವು ಹಾಕಿಬಿಟ್ಟು ನಾನು ಇದು ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ ಇವಾಗ ಸರಿಯಾಗಿ ಗಮನಿಸಿ, ನಾನು ಮಿಕ್ಸಿ ಬಟನ್ನ ಉಲ್ಟಾ ಹೊಳಿಸ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟು ಚಟ್ನಿ ಪುಡಿ ಮಾಡ್ಕೋಬೇಕಾದ್ರೆ. ನೋಡಿ ಸ್ವಲ್ಪನೇ ಹಿಂಗೆ ಮಿಕ್ಸಿ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಮಧ್ಯೆ ಮಧ್ಯೆ. ಕಂಟಿನ್ಯೂ ನೀವು ಮಿಕ್ಸಿನ ಆನ್ ಮಾಡ್ಕೋಬಾರ್ದು, ಆಫ್ ಮಾಡಿ ಆನ್ ಮಾಡ್ಕೋಬೇಕು. ಅಂದರೆ ಚಟ್ನಿ ಪುಡಿ ಚೆನ್ನಾಗಾಗತ್ತೆ. ನೋಡಿ ನಾನು ಇವಾಗ ಮತ್ತೆ ಅದನ್ನ ಮಿಕ್ಸಿನ ಆನ್ ಮಾಡಿಬಿಟ್ಟು ಇವಾಗ ಸ್ಟ್ರೇಟ್ ಬಟನ್ನು ಹೊಳಿಸ್ಕೊಂಡು ಇವಾಗ ರನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಇವಾಗ ನಾರ್ಮಲಾಗಿ ನಾವು ಹೆಂಗೆ ಮಿಕ್ಸಿ ಆನ್ ಮಾಡ್ಕೊತೀವಲ್ಲ ಹಂಗೆ ಮಾಡಿಕೊಂಡು ಸ್ವಲ್ಪ ಹೊತ್ತು ತಿರುಗಿಸ್ಕೊಂಡೆ. ನೋಡಿ ಈ ಒಂದು ಟ್ರಿಕ್ಸ್ ಫಾಲೋ ಮಾಡೋದ್ರಿಂದ ಚಟ್ನಿ ಪುಡಿ ಟೆಕ್ಸ್ಚರ್ ಇಷ್ಟು ಚೆನ್ನಾಗಿ ಬರುತ್ತೆ. ನಾವು ಸೇಮ್ ಒಳ್ಳಲ್ಲಿ ಹೇಗೆ ಕುಟ್ತೀವಲ್ಲ ಅದೇ ಥರ ಟೆಕ್ಸ್ಚರ್ ಬರುತ್ತೆ. ಎಣ್ಣೆ ಬಿಟ್ಕೊಂಡಂಗೆ ಆಗಿರುತ್ತೆ ನೋಡಿ, ಆವಾಗ ನಾವು ತೆಗಿಬೇಕು. ನೋಡಿ ಈ ಥರ ಇರಬೇಕು, ಎಣ್ಣೆ ಬಿಟ್ಕೊಂಡಿರಬೇಕು. ಅದು ಮಿಕ್ಸಿ ಮಾಡಿದ ನಂತರ ಉಂಡೆ ಥರ ಆಗಿ ಎಣ್ಣೆ ಬಿಟ್ಕೋಬೇಕು. ಅಂದರೆ ಚಟ್ನಿ ಪುಡಿ ರುಚಿನೂ ಚೆನ್ನಾಗಿರುತ್ತೆ, ತಿಂಗಳಾನ್ಗಟ್ಲೆ ಹೊರಗಡೆ ಇಟ್ಟರು ಹಾಳಾಗಲ್ಲ. ವರ್ಕಿಂಗ್ ವುಮೆನ್ಸ್ ಎಲ್ಲ ಇದ್ದರೆ ಈ ಥರ ಜಾಸ್ತಿ ಕ್ವಾಂಟಿಟಿನ ತೊಗೊಂಡ್ಬಿಟ್ಟು ನೀವು ಹುರಿದ್ಬಿಟ್ಟು ಜಾಸ್ತಿ ಪುಡಿನ ಮಾಡಿಟ್ಕೋಬೋದು. ಜಾಸ್ತಿ ಕ್ವಾಂಟಿಟಿನ ನೀವು ಮಾಡ್ಕೊಳ್ಳೋದಾದರೆ ನೀವು ಫ್ರಿಜ್ಜಿನಲ್ಲಿ ಸ್ಟೋರ್ ಮಾಡಿಡಿ, ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿಬಿಟ್ಟು ಒಂದು 15 ಡೇಸಿಗೆ ಆಗುವಷ್ಟು ಹೊರಗಡೆ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಮತ್ತು ಒಂದು 15 ಡೇಸಿಗೆ ಮತ್ತೆ ಫ್ರಿಜ್ಜನ್ನು ತಗೊಂಡು ಯೂಸ್ ಮಾಡ್ಕೊಳ್ಳಿ. ಅಂದರೆ ಫ್ರೆಶ್ ಆಗೂ ಇರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿ ಪುಡಿ ಒಂದಿದ್ರೆ ನೀವು ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ದೋಸೆಗೆ, ತಾಲಿಪಟ್ಟು, ಪರೋಟ ಇವುಗಳಿಗೆಲ್ಲ ಇನ್ಸ್ಟಂಟಾಗಿಯೇ ಯೂಸ್ ಮಾಡ್ಕೋಬೋದು. ತುಪ್ಪದ ಜೊತೆಗೆ ಅಥವಾ ಮೊಸರು ಜೊತೆಗೆ ಯಾವುದಕ್ಕಾದರೂ ಸೂಟ್ ಆಗುತ್ತೆ. ನೋಡಿದ್ರಲ್ಲ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಶೇಂಗಾ ಚಟ್ನಿ ಪುಡಿ ರೆಡಿ ಆಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಶೇಂಗಾ ಚಟ್ನಿ ಪುಡಿ ಫುಲ್ ರೆಸಿಪಿನ ನೋಡ್ಕೊಂಡು ಬಂದ್ರಲ್ವಾ, ಇದೇ ಥರ ನಿಮಗೆ ಅಕ್ಷಯ ಚಟ್ನಿ ಪುಡಿ, ಆಮೇಲೆ ಪುಟಾಣಿ ಚಟ್ನಿ ಪುಡಿ, ಆಮೇಲೆ ಗುರೆಳ್ ಚಟ್ನಿ ಪುಡಿ, ಈ ಥರ ಚಟ್ನಿ ಪೌಡ್ರ್ ರೆಸಿಪಿಗಳು ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ.
ಪುಟಾಣಿ ಚಟ್ನಿ ಪೌಡ್ರ್ ಆಲ್ರೆಡಿ ನಮ್ಮ ಚಾನಲಲ್ಲಿದೆ, ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಈ ಥರ ಚಟ್ನಿ ಪೌಡರ್ಗಳಿದ್ದರೆ ನೀವು ಅನ್ನಕ್ಕೆ, ಬಿಸಿ ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ, ಪರೋಟ, ತಾಲಿಪಟ್ಟು ಎಷ್ಟೊಂದು ರೆಸಿಪೀಸ್ಗಳಿಗೆ ನೀವು ಯೂಸ್ ಮಾಡ್ಕೋಬೋದು ಇನ್ಸ್ಟಂಟಾಗಿ. ಸೊ ಇದನ್ನು ಇವಾಗ ಎಲ್ಲ ಎತ್ತಿ ಇಟ್ಕೊಂಡ್ಬಿಡ್ತೀನಿ. ಹಾಗೆ ಇವತ್ತು ಬೆಳಗ್ಗೆಯಿಂದ ಫುಲ್ ಬ್ಯುಸಿಯಾಗೇ ಇದ್ದೀನಿ. ಇಷ್ಟೊತ್ತನ ಎಲ್ಲ ಕೆಲಸ ಮಾಡಿ ಹೊಟ್ಟೆ ಹಸಿವಾಗ್ತಾಯಿದೆ. ಇವಾಗ ಊಟ ಮಾಡೋವಂಥ ಟೈಮು. ಸೊ ಇವಾಗ ಮಧ್ಯಾಹ್ನದ ಊಟಕ್ಕೆ ನಾನು ಟೊಮ್ಯಾಟೊ ಪಲ್ಯ ಮಾಡಿದ್ದೆ. ಹಾಗೆ ಇವಾಗಲೇ ನೋಡ್ಕೊಂಡು ಬಂದ್ರಲ್ವ ಶೇಂಗಾ ಚಟ್ನಿ ಪುಡಿ, ಇವಾಗ ತಾನೇ ಮಾಡಿದ್ವಲ್ಲ ಅದು. ಆಮೇಲೆ ಇದು ಮಾವಿನಕಾಯಿ ಉಪ್ಪಿನಕಾಯಿ. ಇದು ಆಲ್ರೆಡಿ ನಾನು ನಮ್ಮ ಚಾನಲಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿದೆ. ಆಲ್ರೆಡಿ ನನ್ನ ಬಾಟಲ್ ಖಾಲಿಯಾಗಿ ಹೋಗಿದೆ. ಸೊ ಇದು ಚಪಾತಿ, ಸಾಫ್ಟ್ ಚಪಾತಿ. ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಸೊ ನಾನು ಹೇಳಿದ್ನಲ್ವ ನಿಮ್ಗೆ ಮಧ್ಯಾಹ್ನದ ಊಟಕ್ಕೆ ಶಿಕರ್ಣಿ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ಮಾಡ್ಕೊಂಡಿದ್ದೀನಿ ನನಗೊಬ್ಬಳಿಗೋಸ್ಕರನೇ. ನನಗಂತೂ ತುಂಬಾ ಫೇವ್ರೆಟ್ ಶಿಕರ್ಣಿ. ಡೈಲಿ ಬೇಕಾದರೆ ಮಾಡ್ಕೊಂಡು ತಿಂತಾಯಿರ್ತೀನಿ ಹಣ್ಣುಗಳು ಈ ಥರ ಹಣ್ಣಾಗಿದ್ದರೆ. ಸೊ ನನ್ನ ಹಸ್ಬೆಂಡ್ಗೆ ಫ್ರೂಟ್ಸ್ ಅಷ್ಟೇ ಕೊಡು, ಇವಾಗ ನಾನು ನೈಟ್ಗೆ ತಿಂತೇನೆ ಬೇಕಿದ್ದರೆ ಅಂತ ಹೇಳಿದರು ಶಿಕರ್ಣಿನ. ಸೊ ಅವ್ರಿಗೆ ಮಾವಿನ ಹಣ್ಣನ್ನು ಕೊಟ್ಟಿದ್ದೀನಿ. ನಾನು ಅಷ್ಟೇ ಶಿಕರ್ಣಿ ಮಾಡ್ಕೊಂಡಿದ್ದೀನಿ, ವಿನೀತ್ಗೆ ನನಗೆ. ಸೊ ಅವ್ರಿಗೇನು ಊಟಕ್ಕೆ ಕೊಟ್ಬಿಟ್ಟು ನಾನು ಕೂಡ ಊಟ ಮಾಡ್ತಾಯಿದ್ದೀನಿ, ವಿನೀತ್ ಆ್ಯಂಡ್ ನಾನು. ಈ ಶಿಕರ್ಣಿ ರೆಸಿಪಿ ಆಲ್ರೆಡಿ ನಾನು ನಮ್ಮ ಚಾನಲಲ್ಲಿ ಸಪ್ರೇಟಾಗಿ ವಿಡಿಯೋ ಶೇರ್ ಮಾಡಿದ್ದೀನಿ. ಇದರ ರೆಸಿಪಿದು ಹೋಗಿ ಒಂದ್ಸಲ ಚೆಕ್ ಮಾಡಿ, ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಈ ರೆಸಿಪಿನ, ಅಲ್ಲಿ ಕೂಡ ನೀವು ನೋಡ್ಕೋಬೋದು. ಇವಾಗ ಊಟ ಮಾಡುವಂಥ ಟೈಮು, ನಾವು ಕೂಡ ಊಟ ಮಾಡ್ಕೊಳ್ತೀವಿ. ಊಟ ಮಾಡಿದ ನಂತರ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಸಂಡೇ ಸ್ಯಾಟರ್ಡೆ ಬಂದರೆ ಆಯಿತು, ವಿನೀತ್ಗಂತೂ ಫುಲ್ ಹ್ಯಾಪಿ ಡೇ ಅಂತ ಹೇಳ್ಬೋದು. ಬೆಳಗ್ಗೆಯಿಂದ ಹೊಟ್ಟೆ ಕೈಗೆ ಸಿಕ್ಕಿರಲಿಲ್ಲ, ಇವಾಗ ಊಟಕ್ಕೆ ಬಂದಿದ್ದಾನೆ ನೋಡಿ. ಬರೀ ಆಟ 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 ಮುಗಿಸ್ಕೊಂಡು ಇವಾಗ ಬಂದಮೇಲೆ ಅವನಿಗೆ ಸ್ನಾನ ಮಾಡಿಸಿ ಊಟಕ್ಕೆ ಕೊಟ್ಟಿದ್ದೀನಿ. ಹಾಗೆ ಇದು ಶಿಕರ್ಣಿ ಹೋಳಿಗೆ ಜೊತೆಗೆ, ಆಮೇಲೆ ಚಪಾತಿ ಜೊತೆಗೆ, ಬಿಳಿ ಹೋಳಿಗೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ನು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮಸ್ಟ್ ಟ್ರೈ ಮಾಡಿರಿ ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯೋ ಅಷ್ಟರಲ್ಲಿ. ಸೊ ಹಾಗೆ ವಿನೀತ್ಗೂ ಕೂಡ ಊಟಕ್ಕೆ ಕೊಡ್ತಾಯಿದ್ದೀನಿ. ಸೊ ನಂತರ ಊಟ ಆದಮೇಲೆ ನಿಮಗೆ ಸಿಗ್ತೀನಿ. ಒಂದು ಯೂಸ್ಫುಲ್ ಪ್ರಾಡಕ್ಟ್ನ ಶೇರ್ ಮಾಡ್ತೀನಿ. ಸೊ ಯಾರು ಮಿಸ್ ಮಾಡದೆ ನೋಡಿ, ಕೊನೆವರೆಗೂ ಇರಿ. ವಾವ್, ಏನು ಸಖತ್ತಾಗಿರುತ್ತೆ ಶಿಕರ್ಣಿ ಅಂದರೆ. ಹಾಗೆ ತಿಂತಾ ಇದ್ದರೆ ಹಂಗೆ ತಿಂತಾನೆ ಇರ್ಬೇಕನ್ಸುತ್ತೆ. ಅದರಲ್ಲೂ ಚಪಾತಿ ಆಮೇಲೆ ಹೋಳಿಗೆಗಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಬೇಳೆ ಹೋಳಿಗೆ ಅಂತೂ ಸೂಪರ್ ಕಾಂಬಿನೇಷನ್ನು. ಸೊ ಬೇಳೆ ಹೋಳಿಗೆ ಬೇಕಿದ್ದರೆ ನಮ್ಮ ಚಾನಲಲ್ಲಿ ಆಲ್ರೆಡಿ ಇದೆ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಸೊ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆವಾಗಲೇ ಹೇಳ್ದಂಗೆ ನಾನು ನಿಮಗೆ ಒಂದು ಪ್ರಾಡಕ್ಟ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದರ ಬೆಲೆ ಕೇವಲ 38 ರೂಪಾಯಿ ಮಾತ್ರ. ಇದು ಕಿಚನಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಸೊ ಈ ಥರ ಶವರ್ ಥರ ಇದೆ, ನೋಡ್ತಿರ್ಬೋದು ನೀವಿಲ್ಲಿ. ಸೊ ವಾಟರ್ ಸಾಫ್ಟ್ನರ್, ವಾಟರ್ ಫಿಲ್ಟರ್, ಶವರ್ ಫಾರ್ ಈಸಿ ಫ್ಲೋ ವಿತ್ ಅಟ್ಯಾಚ್ಮೆಂಟ್ ಆಫ್ ಕಾಕ್ ಅಂತಿದೆ. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದು ಲೋಕಲ್ ಹಾರ್ಡ್ವೇರ್ ಶಾಪ್ ಏನಿರುತ್ತಲ್ಲ ಅಲ್ಲಿ ಸಿಗುತ್ತೆ. ಆಮೇಲೆ ಕಿಚನಲ್ಲಿ ನಿಮಗೆ ತುಂಬ ವಾಟರ್ ಸೇವಿಂಗ್ಸ್ ಅಂತ ಹೇಳ್ಬೋದು. ನೀವು ಪಾತ್ರೆ ತೊಳೆಯಲಿಕ್ಕಿರ್ಬೋದು, ವೆಜಿಟೇಬಲ್ ವಾಶ್ ಮಾಡ್ಕೋಬೇಕಾದ್ರೆ ಆಗಿರ್ಬೋದು, ತುಂಬಾ ವಾಟರ್ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಇದು ಹಾಕೋದ್ರಿಂದ ನೀವು ವಾಟರ್ನು
ಸೇವ್ ಮಾಡ್ಬೋದು. ಆಮೇಲೆ ತುಂಬ ಫ್ಲೋನು ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಆಲ್ರೆಡಿ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವಾ ವಾಟರ್ ಫ್ಲೋ ಎಷ್ಟು ಚೆನ್ನಾಗಿದೆ. ಸೆಂಟರ್ ಒಂದು ಫ್ಯಾನ್ ಥರ ಕೊಟ್ಟಿದ್ದಾರೆ. ಸೊ ಅದರಿಂದ ನಿಮಗೆ ಈವನ್ ಆಗಿ ಎಲ್ಲ ಕಡೆನೂ ವಾಟರ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಮಿನಿ ಶವರ್ ಅಂತ ಹೇಳ್ಬೋದು. ನೀವು ಕಿಚನ್ ಸಿಂಕಲ್ಲಿ ಯೂಸ್ ಮಾಡ್ಕೋಬೋದು. ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಇಷ್ಟ ಆಯಿತು. ವಾಟರನ್ನು ತುಂಬಾ ಸೇವ್ ಮಾಡ್ತತಿ. ಹಾಗೆ ನೀವು ಇನ್ಸ್ಟಾಲೇಷನ್ ಕೂಡ ತುಂಬ ಈಸಿ ಇದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಷ್ಟು ಹಾಕಿದರೆ ಸಾಕು, ಈಸಿಯಾಗಿ ನೀವು ಕಿಚನಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇಂಟ್ರೆಸ್ಟ್ ಇರೋರು ನೀವು ಲೋಕಲ್ ಶಾಪಲ್ಲಿ ಇದರದ್ದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ನೀವು ಬೈ ಮಾಡ್ಬೋದು. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನನಗೆ ಯೂಸ್ ಮಾಡ್ತಿರೋದ್ರಿಂದ ತುಂಬ ಯೂಸ್ಫುಲ್ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಪೇಡಾನಗರಿ ಫುಡ್ಸ್.